ಕಾಮನ್ ಕಾನ್ಸೆಪ್ಟ್ ಏನು ಅಂತ ಅಂದರೆ, ನಾವು ದಿನ ಏನು ರೂಢಿಯಲ್ಲಿ ಇರ್ತೀವಿ ಅದರಲ್ಲಿ ತುಂಬ ಯೋಗ ಕಾನ್ಸೆಪ್ಟ್ಸ್ ಇರುತ್ತೆ. ಎಕ್ಸಾಂಪಲ್ ಚಕ್ಲಬಟ್ಟೆ, ಇದನ್ನು ನಾವು ಕನ್ನಡದಲ್ಲಿ ಚಕ್ಲಬಟ್ಟೆ ಅಂತೀವಿ. ಅದನ್ನೇ ಯೋಗದಲ್ಲಿ ಸುಖಾಸನ ಅಂತೀವಿ. ಬಿಕಾಸ್ ಬಾಡಿ ತುಂಬ ಕಂಫರ್ಟಬಲ್ ಫೀಲ್ ಮಾಡುತ್ತೆ ಈ ಪೊಸಿಷನಲ್ಲಿ. ಓಕೆ, ಆದರೆ ವಿಪರ್ಯಾಸ ಏನು ಅಂದರೆ, ತುಂಬ ಜನ ಈ ಪೊಸಿಷನ್ಲಿ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾರೆ. ಬಿಕಾಸ್ ಅಭ್ಯಾಸ ಮಾಡ್ಕೊಂಡಿರಲ್ಲ. ಚೇರ್ ಮೇಲೆ ಕೂತು, ಸೋಫಾ ಮೇಲೆ ಕೂತು ಚಕ್ಲು ಬಟ್ಟೆ ಹಾಕ್ಕೊಂಡು 2 ಮಿನಿಟ್ಸ್ ಕೂಡ ಅವ್ರಿಗೆ ಕೂರಕ್ಕೆ ಬರಲ್ಲ. ಬಟ್ ಅಡ್ವಾಂಟೇಜಸ್ ಏನಿದೆ ಅಂದರೆ ಎವ್ರಿ ಡೇ ಚಕ್ಲು ಬಟ್ಟೆ ಹಾಕೊಂಡು ಕೂರೋದ್ರಿಂದ ನಾವು ಹೇಗೆ ಬ್ಲಡ್ ಬಾಡಿಯಲ್ಲಿ ಫ್ಲೋ ಆಗುತ್ತೆ ಅಂತೀವಿ, ಹಾಗೆ ಪ್ರಾಣ ಕೂಡ ಫ್ಲೋ ಆಗುತ್ತೆ ತಲೆಯಿಂದ ಕಾಲ್ವರೆಗೂ. ಸೊ ಪ್ರಾಣಿಕ್ ಫ್ಲೋ ಈ ಸುಖಾಸನದಲ್ಲಿ ತುಂಬ ಚೆನ್ನಾಗಾಗುತ್ತೆ. ಫಿಸಿಕಲಿ ಹೋಯಿತು ಅಂದರೆ ನಾವು ಏನು ಸ್ಪೈನ್ ಸ್ಟ್ರೆಂಥನಿಂಗ್ಗೆ, ಬ್ಯಾಕ್ ಸ್ಟ್ರೆಂಥನಿಂಗ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಸ್ಪೆಷಲಿ ನೀ ಸ್ಟಿಫ್ನೆಸ್, ಮಂಡಿ ತುಂಬ ಸ್ಟಿಫ್ ಅನ್ನಿಸ್ತಿದ್ರೆ, ಆ್ಯಂಕಲ್ ಸ್ಟಿಫ್ನೆಸ್ ಅನ್ನಿಸ್ತಿದ್ರೆ ಅದನ್ನು ಆ ಸ್ಟಿಫ್ನೆಸ್ನು ಕೂಡ ರೆಡ್ಯೂಸ್ ಮಾಡುತ್ತೆ. ಆಮೇಲೆ ಸ್ಪೆಷಲಿ ನರ್ವಸ್ನೆಸ್ಗೆ, ಆಂಗ್ಸೈಟಿ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಈ ಪೊಸಿಷನ್ಲಿ ಕಾಮ್ ಮಾಡುತ್ತೆ. ಅಂದರೆ ಬ್ರೈನ್ನ, ನರ್ವಸ್ ಸಿಸ್ಟಮ್ನ ಕಾಮ್ ಮಾಡುತ್ತೆ ಈ ಪೋಸ್ಚರು. ವೆರಿ ಇಂಪಾರ್ಟೆಂಟ್, ಫೋಕಸ್ಡ್ ಆಗಿ ಇರೋಕ್ಕೆ, ಅಟೆಂಟಿವ್ ಆಗಿರೋಕ್ಕೆ. ಸ್ಪೆಷಲಿ ಓದೋ ಮಕ್ಕಳಿಗೆ ಈ ಥರ ಕೂತ್ಕೊಂಡು ಓದೋದ್ರಿಂದ ಅವ್ರಿಗೆ ತುಂಬ ಫೋಕಸ್, ಅವರ ಏನು ಬ್ರೈನ್ ಆ್ಯಕ್ಟಿವಿಟಿ ಚೆನ್ನಾಗಾಗುತ್ತೆ, ಅಟೆಂಟಿವ್ ಆಗಿರ್ತಾರೆ, ಫೋಕಸ್ಡ್ ಆಗಿರ್ತಾರೆ. ಸೊ ಹೇಗೆ ಇದನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ವೆರಿ ಈಸಿ. ಎವ್ರಿ ಡೇ 2 ಮಿನಿಟ್ಸ್, 5 ಮಿನಿಟ್ಸ್ ಹೀಗೆ ಡೇ ಬೈ ಡೇ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಡೇ ಬೈ ಡೇ ಕೂತು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು.